ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ಈ ದಿವಸ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸ ವಾರದ ಕೊನೆಯ ದಿವಸ, ಸಬ್ಬತ್ ದಿವಸವಾಗಿದೆ. ನಿಮ್ಮಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಕೂಡ ಕ್ಷಮಿಸಿರಿ, ಆಶೀರ್ವದಿಸಿರಿ, ನಿಮ್ಮ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವ ನಿಮಗೆ ಸ್ತೋತ್ರ. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ದೇವರು ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ 1 ಸಮುವೇಲ 28:15 1 ಸಮುವೇಲ 28:15 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಸೌಲನನ್ನು ಆರಿಸಿಕೊಂಡು ಸೌಲನು ದಾವೀದನಿಗೆ ಬೇಕಾದಷ್ಟು ಶಿಕ್ಷೆ ಕೊಟ್ಟಾಗ, ಕಡೆಗೂ ಅವನಿಗೂ ಕಷ್ಟ ಸಂಕಟ ಬಂದಾಗ ಅವನು ಜ್ಯೋತಿಷ್ಯರ ಬಳಿಗೆ ಹೋಗುವ ಹಾಗೆ ಮಾಡಿದ್ರು. ಯಾಕೆಂದ್ರೆ ದೇವರು ಆರಿಸಿಕೊಂಡ ಮೇಲೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ, ಕಷ್ಟ ಸಂಕಟ ಬಂದಾಗ ದೇವರು ಆಮೇಲೆ ಅಂಥವ್ರು ಏನ್ ಮಾಡ್ತಾರೆ, ಜ್ಯೋತಿಷ್ಯಕ್ಕೆ ಹೋಗ್ತಾರೆ. ಅದು ಸೈತಾನನ ಕೆಲಸವಾಗಿದೆ. ಆಗ ಅಲ್ಲಿ ಒಂದು ಸ್ತ್ರೀಯ ಮುಖಾಂತರ ಹೋಗ್ತಾನೆ. ಸ್ತ್ರೀಯಲ್ಲಿ ಏನ್ ಮಾಡ್ತಾಳೆ, ನಿನಗೇನಾಗ್ಬೇಕಪ್ಪ ಅಂತ ಕೇಳಿದಾಗ, ಈಗ ನನಗೆ ಸಮುವೇಲ ಬೇಕು ಅಂತ ಅವನು ಕೇಳ್ತಾ ಇದ್ದಾನೆ. ಆಗ ಒಬ್ಬನು ಭೂಮಿ ಒಳಗಿಂದ ಬರ್ತಾ ಇದ್ದಾನೆ. ಅವನು ಯಾರು ಅಂತ ಕೇಳುವಾಗ ಸಮುವೇಲ ಅಂತ ಅಲ್ಲಿ ಗೊತ್ತಾಗ್ತದೆ. ಆಗ ಸಮುವೇಲನಿಗೆ ಅವನು ಏನ್ ಮಾಡ್ತಾನೆ, ತಲೆ ಬಾಗಿ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ದೇವರಿಂದ ಆರಿಸಿಕೊಂಡವರು, ಕರೆಯಲ್ಪಟ್ಟವರು ಪುನಃ ತಿರುಗಿ ದೇವರಿಗೆ ವಿರುದ್ಧವಾಗಿ ಹೋದ್ರೆ, ಸೈತಾನನ ಕಾರ್ಯಕ್ಕೆ ಹೋದ್ರೆ, ಸೈತಾನ ಅವರನ್ನ ಪೀಡಿಸ್ತಾ ಇದ್ದಾನೆ, ಅವರು ಸೈತಾನ ವಶವಾಗ್ತಾರೆ. ಆಗ ಅಂಥವ್ರು ಮತ್ತೆ ಜ್ಯೋತಿಷ, ವಿಗ್ರಹಾರಾಧನೆ, ಮಾಯ ಮಂತ್ರಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಅವರನ್ನ ದೇವರು ಕೈ ಬಿಟ್ಟಿರ್ತಾರೆ ಅಂತ ಹೇಳುವಂತ ಅರ್ಥ. ಆಗ ದೇವರು ಆರಿಸಿಕೊಂಡವರ ಮುಖಾಂತರ ಮತ್ತೆ ಅವರಿಗೆ ಜ್ಞಾನವನ್ನ ಕೊಡ್ತಾರೆ, ತಿಳಿಯಪಡಿಸ್ತಾರೆ ಅಂತ ಇದರ ಅರ್ಥ. ಹಾಗೆ ಸಮುವೇಲನು ಸತ್ತು ಸಮಾಧಿಯಾಗಿದ್ರು ಕೂಡ ಆ ಸ್ತ್ರೀಯ ಮೂಲಕ ಹೇಳಿದಾಗ ಅಲ್ಲಿ ಸಮುವೇಲನು ಒಂದು ಉದ್ದ ನಿಲುವಂಗಿಯನ್ನ ತೊಟ್ಟು ಸೌಲನ ಬಳಿಗೆ ಬರ್ತಾ ಇದ್ದಾನೆ. ಇದಕ್ಕೆ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ, ಸತ್ತವರ ಶವ ಅಲ್ಲಿ ಕುಳಿಯೋದಿಲ್ಲ, ಅವರು ಕಾಣಿಸಿಕೊಳ್ತಾರೆ ಅಂತ ಹೇಳುವಂಥದ್ದು, ಪುನರುತ್ಥಾನಗೊಳ್ತಾರೆ ಅಂತ ಹೇಳುವಂಥದ್ದು ಕೂಡ ಇದುವೇ. ಇದು ಮತ್ತಾಯ 27:50-53 ಓದುವಾಗ, ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದ ಸಮಯದಲ್ಲಿ ಅನೇಕ ಭಕ್ತರು ಅವರಲ್ಲಿ ಕೊಲೆ ಮಾಡಿದ್ರು, ಅಲ್ಲಿ ಅವರನ್ನು ಸಮಾಧಿ ಮಾಡಿದ್ರು. ಅವರು ಯೇಸುಸ್ವಾಮಿ ಶಿಲುಬೆ ಮೇಲೆ ಕೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಅಲ್ಲಿ ಭೂಮಿ ಅದರಗಿತು. ಕಲ್ವಾರಿ ಬೆಟ್ಟದಲ್ಲಿ, ಜೆರುಸಲೇಮಿನಲ್ಲಿ ಆ ಶವಗಳು ಎದ್ದು ಬಂದು ಜೆರುಸಲೇಮಿಗೆ ಹೋಗಿ ಅಲ್ಲಿ ಕಾಣಿಸಿಕೊಂಡವು ಅಂತ ಅದನ್ನು ಕೂಡ ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ತಾ ಇದ್ದೇವೆ. ಅದುವೇ ಇಲ್ಲಿ ಸೌಲನ ಜೀವಿತದಲ್ಲಿ ಕೂಡ ನೆರವೇರಿತು. ಇದೇ ಉದಾಹರಣೆಗೆ, ದೇವರಿಂದ ಆಯ್ಕೆಗೊಂಡವರು, ದೇವರು ಯಾರನ್ನ ಪರಿಶುದ್ಧರನ್ನಾಗಿ ಮಾಡ್ತಾರೋ, ಮೊದಲೇ ಕರೆದಿರ್ತಾರೋ, ಅವರು ಖಂಡಿತವಾಗಿ ಮತ್ತೆ ಮತ್ತೆ ಕಾಣಿಸಿಕೊಳ್ತಾರೆ ಅಂತ ಹೇಳುವಂತ ಒಂದು ಅರ್ಥ ಇದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅದೇ ವಿಷಯವನ್ನ ಇವತ್ತು ಕೂಡ ನಾವು ಈಗ ಮುಂದುವರಿಸೋಣ. 1 ಸಮುವೇಲ 28:15 ಆಗ ಸಮುವೇಲನಿಗೆ ಸೌಲನು ಏನ್ ಮಾಡಿದ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿದನು, ಬಗ್ಗಿ ಅಂತ ಇದರ ಅರ್ಥ. 15ನೇ ವಚನ. ಆಗ ಸಮುವೇಲನು ಸೌಲನನ್ನು, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ, ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದಿ ಎಂದು ಕೇಳಿದನು. ಸಮುವೇಲನು ನೋಡಿ ಜೀವಂತವಾಗಿ ಬಂದು ಕೇಳ್ತಾ ಇದ್ದಾನೆ, ನಾನು ವಿಶ್ರಾಂತಿಯಲ್ಲಿದ್ದೆ, ನನ್ನನ್ನು ಯಾಕೆ ನೀನು ಕೆಡಿಸ್ತಾ ಇದ್ದೀಯಾ ಅಂತೇಳಿ ಅಲ್ಲಿಂದ ಎದ್ದು ಬಂದನು. ನೋಡಿ, ದೇವರಾಗ ಅವನಿಗೆ ಏನ್ ಮಾಡಿದ್ರು, ಸಮಾಧಿಯೊಳಗೆ ವಿಶ್ರಾಂತಿಯನ್ನ ಕೊಟ್ಟಿದ್ದರು. ಇದು ದಾನಿಯೇಲನಿಗೆ ಕೂಡ ಹೇಳ್ತಾರೆ, ದೇವರು ಹೇಳಿದ್ದಾರೆ, ಹೋಗು, ನೀನು ಇನ್ನು ವಿಶ್ರಾಂತಿಯನ್ನು ತೆಗೆದುಕೋ, ಅಂತ್ಯದ ದಿವಸಗಳಲ್ಲಿ ನೀನು ಎದ್ದು ಬರ್ತೀಯ ಅಂತ ದಾನಿಯೇಲನಿಗೂ ಕೂಡ ಈ ಮಾತನ್ನ ಹೇಳಿದ್ದಾರೆ. ಹಾಗೆ ಇದು ದೇವರಿಂದ ಆಶ್ರಯಗೊಂಡವರು, ದೇವರಿಂದ ಯಾರು ಸ್ವೀಕಾರವಾದ್ರೋ, ದೇವರು ಯಾರನ್ನ ಕರೆದ್ರೋ, ಅವರು ಸತ್ತಾಗಲೂ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ವಿಶ್ರಾಂತಿಯಲ್ಲಿ ಇರ್ತಾರೆ, ಎದ್ದು ಬರ್ತಾರೆ ಅಂತ ಇದರ ಅರ್ಥ. ಅದೇ ಸಮಯದಲ್ಲಿ ಕೇಳ್ತಾನೆ, ನನ್ನ ವಿಶ್ರಾಂತಿಯನ್ನು ನೀನು ಯಾಕೆ ಕೆಡಿಸಿದ್ದೆ, ನಿನಗೆ ಏನಾಗ್ಬೇಕಪ್ಪ, ನಿನಗೆ ಹೇಳು ಅಂತೇಳಿ ಕೇಳ್ತಾ. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ, ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ, ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲೋಲ್ಲನು,
ಆದುದರಿಂದ ನಾನು ಮಾಡಬೇಕಾದದ್ದನ್ನು ನೀನು ತಿಳಿಸುವಿ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದೆನು ಅಂದನು. ನೋಡಿ, ಹೌದು, ದೇವರು ನನಗೆ ಎಲ್ಲ ರೀತಿಯಲ್ಲಿ ವಿರೋಧ ಬಂದಿದ್ದಾರೆ, ತಿಳಿಸೋದಿಲ್ಲ, ಮಾಡೋದಿಲ್ಲ. ನನ್ನ ವಿರೋಧಿಗಳು ನನ್ನ ಹತ್ರ ಬಂದಿದ್ದಾರೆ, ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ನನಗೆ ಉತ್ತರ ಕೊಡಲಿಲ್ಲ. ಅದಕ್ಕೆ ನೀನು ನನಗೆ ತಿಳಿಸಬೇಕು ಅಂತೇಳಿ ನಾನು ನಿನ್ನ ಹತ್ರ ನಿನ್ನ ಬರ ಮಾಡಿದೆ ಅಂತ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದ್ವಿ ನೋಡಿ, ದೇವರು ಆರ್ದುಕೊಂಡ ಮೇಲೆ, ದೇವರು ಸ್ವೀಕಾರ ಮಾಡಿದ ಮೇಲೆ, ದೇವರು ನಮ್ಮನ್ನ ಉನ್ನತ ಪದವಿಗೆ ಸೇರಿಸಿದ ಮೇಲೆ ಅಥವಾ ಒಂದೊಂದು ವರದಲ್ಲಿ ನಡೆಸಿದ ಮೇಲೆ ಪುನಃ ನಾವು ದೇವರ ಮಾತಿಗೆ ವಿರೋಧವಾಗಿ ಹೋದರೆ ಇದೇ ರೀತಿ ಕಷ್ಟ, ಸಂಕಟ, ದುಃಖಗಳು ಅನುಭವಿಸ್ಬೇಕಾಗ್ತದೆ. ಮತ್ತೆ ಎಲ್ಲಿ ಹೋದ್ರು ಏನು ಮಾಡಿದ್ರು ಕೂಡ ನಡೆಯೋದಿಲ್ಲ. ಅಂಥವ್ರನ್ನು ಕೊನೆಗೆ ಸೈತಾನ ಮಾಯ, ಮಂತ್ರ, ಜ್ಯೋತಿಷ, ವಿಗ್ರಹಾರಾಧನೆಗೆ ಕೂಡ ತಗೊಂಡು ಹೋಗ್ತಾನೆ ಅಂತ ಹೇಳುವುದಕ್ಕೆ ಇದುವೇ ಸಾಕ್ಷಿಯಾಗಿದೆ. ನನ್ನ ಸಹೋದರ ಸಹೋದರಿ, ಬಹಳ ಎಚ್ಚರವಿರಬೇಕು. 16, ಆಗ ಸಮುವೇಲನು, ಯೆಹೋವನು ನಿನ್ನನ್ನು ಬಿಟ್ಟು ನಿನಗೆ ವಿರೋಧಿಯಾದ ಮೇಲೆ ನೀನು ನನ್ನನ್ನು ವಿಚಾರಿಸುವುದೇಕೆ? ನೋಡಿ, ಪ್ರಶ್ನೆ ಮಾಡ್ತಾನೆ ಅಲ್ಲಿ ಯಾರೋ? ಸಮುವೇಲ. ದೇವರು ನಿನ್ನ ಬಿಟ್ಟ ಮೇಲೆ ನನ್ನ ನೀನು ಯಾಕೆ ವಿಚಾರಿಸ್ತೀಯಪ್ಪ? ನನಗಿಂತ ದೊಡ್ಡವನ ದೇವರು ಅಂತ. ಆಗ ದೇವರ ಮಾತನ್ನ ಬಿಟ್ಟು ನೀನು ನಡೆದಿದ್ದೇ ಕಾರಣ ಅಂತ ಇದರ ಅರ್ಥ. ಅಲ್ಲಿ ಸಮುವೇಲನು ತಿಳಿಸ್ತಾ ಇದ್ದಾನೆ. 17ನೇ ವಚನ, ಆತನು ನನ್ನ ಮುಖಾಂತರ ನಿನಗೆ ಹೇಳಿದ್ದನ್ನು ನೆರವೇರಿಸಿದ್ದಾನೆ, ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ನೆರೆಯವನಾದ ದಾವೀದನಿಗೆ ಕೊಟ್ಟಿದ್ದಾನೆ. ನೋಡಿ, ಅಲ್ಲಿ ಮುಂದೆ ಅದನ್ನೇ ಹೇಳ್ತಾ ಇದ್ದಾನೆ. ಆತನು ನಿನ್ನ ರಾಜ್ಯವನ್ನ ಏನ್ ಮಾಡಿದ್ದಾನೆ? ಕಿತ್ತುಕೊಂಡಿದ್ದಾನೆ. ನೀನು ದೇವರಿಗೆ ವಿರುದ್ಧವಾಗಿದ್ದರಿಂದ, ಆದ್ರಿಂದ ನಿನ್ನ ಬದಲು ದಾವೀದನಿಗೆ ರಾಜ್ಯವನ್ನ ಕೊಟ್ಟಿದ್ದಾನೆ ಅಂತ. ಹಾಗೆ ಇವತ್ತು ದೇವರು ನಮಗೆ ಒಂದೊಂದು ಸೇವೆಗಳನ್ನ ಕೊಟ್ಟ ಮೇಲೆ ನಾವು ದೇವರಿಗೆ ವಿರುದ್ಧವಾಗಿ ನಡೆದಾಗ ನಮ್ಮಂತ ದೂರ ಹೋಗ್ತಾನೆ, ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ದೇವರು. ಅದೇ ನಮ್ಮ ಸೇವೆಯನ್ನು ಇನ್ನೊಬ್ಬರಿಗೆ ಕೊಡ್ತಾರೆ, ನಮ್ಮಲ್ಲಿ ದೇವರ ವರ ಇರುವುದಿಲ್ಲ. ಇದುವೇ ಕಷ್ಟ, ಸಂಕಟ, ದುಃಖಗಳಿಗೆ ಈಡಾಗ್ಲಿಕ್ಕೆ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ, ನೀನು ಯೆಹೋವನ ಮಾತನ್ನು ಕೇಳಲಿಲ್ಲ. ನೋಡಿ, ಅಲ್ಲಿ ಏನ್ ಹೇಳ್ತಿದ್ದಾನೆ? ಮತ್ತೆ ನೀನು ದೇವರ ಮಾತು ಕೇಳಲಿಲ್ಲ ಅಂತ ಹೇಳ್ತಾನೆ. ಯಾರು? ಸಮುವೇಲನು ಸೌಲನಿಗೆ. ಇದು ನಮ್ಮ ಜೀವಿತಕ್ಕೂ. ಆತನು ಅಮಲೇಕರ ಮೇಲೆ ಉಗ್ರ ಕೋಪಗೊಂಡು ಮಾಡಿದ ಕೋಪಾಜ್ಞೆಯನ್ನು ನೀನು ನೆರವೇರಿಸಲಿಲ್ಲ. ನೋಡಿ, ದೇವರು ಉಗ್ರರೊಂದಿಗೆ ಇದೇ ರೀತಿ ಮಾಡುವಂತ ಹೇಳಿದ ಮಾತನ್ನ ನೀನು ಅಲ್ಲಿ ನೆರವೇರಿಸಲಿಲ್ಲ. ಅಮಲೇಕರ ಮೇಲೆ ಯುದ್ಧಕ್ಕೆ ನೀನು ಹೋಗಪ್ಪ ಅಂತ ಹೇಳಿ ನೆರವೇರಿಸಿದ್ಯಾ? ಇಲ್ಲ. ದೇವರ ಮಾತಿಗೆ ವಿರೋಧವಾಗಿ ನೀನು ನಡ್ಕೊಂಡೆ, ದೇವರು ಹೇಳಿದ ಕೆಲಸವನ್ನ ಮಾಡಲಿಲ್ಲ. ಆದ್ದರಿಂದ ದೇವರು ನಿನ್ನನ್ನು ತಳ್ಳಿ ಬಿಟ್ಟಿದ್ದಾನೆ ಅಂತ. ಇದು ನಮ್ಮ ಜೀವಿತಕ್ಕೂ. ಆದುದರಿಂದಲೇ ಯೆಹೋವನು ಈಗ ನಿನಗೆ ಹೀಗೆ ಮಾಡುತ್ತಾನೆ. ಆದ್ರಿಂದ ಏನ್ ಮಾಡಿದ್ದಾನೆ? ದೇವರು ನಿನ್ನ ತಳ್ಳಿ ಬಿಟ್ಟಿದ್ದಾನೆ, ನಿನ್ನ ಶಿಕ್ಷೆಗೆ ಒಳಪಡಿಸಿದ್ದಾನೆ. ಇದು ನಮ್ಮ ಅರ್ಥ. ನಮ್ಮ ಜೀವಿತಕ್ಕೂ ಕೂಡ ದೇವರು ಹಾಗೆ ನಮ್ಮನ್ನ ಕರೆದ ಮೇಲೆ, ತಿಳಿಸಿದ ಮೇಲೆ, ದೇವರ ವಾಕ್ಯ ಅಂತ ನಾವು ಕೆಲಸ ಮಾಡದ ಮೇಲೆ ಅಥವಾ ಒಂದೊಂದು ಜ್ಞಾನ ಕೊಟ್ಟು ಒಂದು ಕೆಲಸ ಮಾಡುವಾಗ ನಮ್ಮನ್ನು ದೇವರು ಪ್ರೇರೇಪಿಸಿದ ಮೇಲೆ ನಾವು ಅದಕ್ಕೆ ವಿರುದ್ಧವಾಗಿ ಹೋದ್ರೆ, ಯಾವುದೇ ರೀತಿಗೆ ನಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಯಾರೇ ಇರ್ಬೋದು, ದೇವರು ಕರೆದ ಮೇಲೆ ದೇವರ ಇಚ್ಛೆಯಂತೆ ನಡೆದರೆ ಮಾತ್ರ ಒಂದೊಂದು ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ಇಲ್ಲ ಜ್ಞಾನದ ಮೂಲಕ ಕೂಡ ದೇವರ ಅಂತವ್ರನ್ನ ನಡೆಸ್ತಾರೆ. ಆಗ ನಾವು ತಿರುಗಿ ನೋಡಿದ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಅಂತ ಹೇಳುವಂಥದ್ದು ಇದುವೇ ಸಾಕ್ಷಿ. 19ನೇ ವಚನ, ಆತನು ನಿನ್ನ ಕೂಡ ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವ ಅಲ್ಲಿಗೆ ಬರುವಿರಿ. ಆತನು ಇಸ್ರಾಯೇಲ್ ಸೈನ್ಯವನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮತ್ತೆ ಅಲ್ಲಿ ಏನ್ ಮಾಡ್ತಾನೆ? ಸಮಯ ಹೇಳ್ತಾನೆ, ಆತನು ನಿನ್ನ ಕೂಡ ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು ಮತ್ತು ವಿರೋಧಿಗಳ ಕೈಗೆ ಒಪ್ಪಿಸ್ತಾನೆ. ಯಾಕೆ? ಮಾತನ್ನು ಕೇಳದ ಕಾರಣ. ಆದ್ರಿಂದ ಅಲ್ಲಿ ಹೊಡೆದಾಡೋದು, ಬಡದಾಟ, ಜಗಳ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ಒದೆ ತಿನ್ನೋದೆಲ್ಲ ಇದುವೇ ಆಗಿದೆ. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ. ಆದ್ರೆ ಸಂಪೂರ್ಣ ವಿರೋಧಿಗಳು ನಿಮ್ಮನ್ನು ಸದೆಬಡಿಯುತ್ತಾರೆ, ಸಾಯ್ತೀರಿ ಮತ್ತು ನೀವು ದೇವರ ಕೋಪದಿಂದ ನೀವು ಸಮಾಧಿ ಆಗ್ಲೇಬೇಕು ಅಂತ ಇದರ ಅರ್ಥವಾಗಿದೆ. ಇದು ನಮ್ಮ ಜೀವಿತಕ್ಕೆ. ಆತನು ಇಸ್ರಾಯೇಲ್ ಸೈನ್ಯವನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು, ಆದ್ರೂ ಬಿಡೋದಿಲ್ಲ. ಯಾಕೆಂದ್ರೆ ಅವರು ಕೂಡ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಆದ್ರಿಂದ ಅವರು ಎಲ್ಲವರನ್ನು ವಿರೋಧಿಗಳ ಕೈಗೆ ಕೊಟ್ಟು ಸದೆ ಬಡಿಸ್ತಾನೆ ದೇವರು ಅಂತ ಸಮುವೇಲನು ಮತ್ತೆ ಸೌಲನನ್ನು ಎಚ್ಚರಿಸ್ತಾ ಇದ್ದಾನೆ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಬಹಳ ಅರ್ಥ ಮಾಡಿಕೊಳ್ಳಬೇಕು, ಬಹಳ ಜ್ಞಾನ ಬೇಕು ಎಲ್ಲವನ್ನ ತಿಳ್ಕೊಳ್ಳಕ್ಕೆ. 20ನೇ ವಚನ,
ಸೌಲನು ಸಮುವೇಲನ ಮಾತುಗಳನ್ನು ಕೇಳಿದ ಕೂಡಲೇ ಭಯಭ್ರಾಂತನಾಗಿ ನೆಲದ ಮೇಲೆ ಉದ್ದಕ್ಕೆ ಬಿದ್ದನು. ಅವನು ಇಡೀ ದಿವಸ ಊಟ ಮಾಡಿರಲಿಲ್ಲವಾದ್ದರಿಂದ ಅವನಲ್ಲಿ ಬಲವೇ ಇರಲಿಲ್ಲ. ನೋಡಿ, ಅಲ್ಲಿವರೆಗೆ ಗರ್ವ ಅಹಂಕಾರದಲ್ಲಿ ಮೆರೆದನು. ಏನ್ ಮಾಡ್ದ? ಸೌಲನು ಹೇಳಿದ ಕೂಡಲೇ ಉದ್ದಕ್ಕೆ ಬಿದ್ದು ಬಿಟ್ಟ ನೆಲದ ಮೇಲೆ. ಬೇಸರದಲ್ಲಿ ಊಟನೇ ಮಾಡಲಿಲ್ಲ. ಅಯ್ಯೋ, ನನಗೆ ಹೀಗೆ ಆಗ್ತದಲ್ಲಪ್ಪ, ನಾಶ ಆಗ್ತದಲ್ಲ ಅಂತೇಳಿ. ಹಾಗೆ ದೇವರಿಗೆ ವಿರುದ್ಧವಾಗಿ ಹೋದಾಗ ದೇವರು ಆರಿಸಿಕೊಂಡವರ ಮುಖಾಂತರ ಸರಿಯಾದ ವಿಚಾರವನ್ನ ಈ ರೀತಿ ಶಿಕ್ಷೆ ಬರ್ತದೆ, ಇನ್ನು ಮುಂದೆ ಹೀಗೆ ಆಗ್ಬಹುದು ಅಥವಾ ಆಗ್ತದೆ, ಇಂದು ನಿನಗೂ ನಿನ್ನ ಹೆಂಡತಿಗೂ ನಿನ್ನ ಮಕ್ಕಳಿಗೆಲ್ಲ ಇದೇ ಬರ್ತದೆ ಅಂತ ತಿಳಿಸ್ತಾರೆ. ಅದುವೇ ಇವತ್ತು ಒಂದೊಂದು ಸೇವಕರುಗಳು ಖಂಡಿತವಾಗಿ. ಆದರೆ ಅಂತ ಸೇವಕರುಗಳನ್ನ ನಾನು ನೋಡಲಿಲ್ಲ. ಆದರೆ ನನ್ನ ಮುಖಾಂತರ ದೇವರು ಇದನ್ನೇ ಖಂಡಿತ ನೋಡಿ. ದೇವರಿಗೆ ವಿರುದ್ಧವಾಗಿ ಹೋದ್ರೆ ನಿಮಗೂ ನಿಮ್ಮ ಮಕ್ಕಳಿಗೂ ಮುಂದೆ ಬಹಳ ಕಷ್ಟ ಇದೆ, ಎಚ್ಚರ, ಶಿಕ್ಷೆನ ಅನುಭವಿಸ್ತೀರಿ ಅಂತೇಳಿ ನನ್ನ ಮೂಲಕ ಈ 30 ವರ್ಷದಿಂದ ಈ ಕಡೆಗೆ ಇತ್ತೀಚೆಗೆ ಬರ್ತಾ ದೇವರು ಅದನ್ನೇ ತಿಳಿಯಪಡಿಸ್ತಾರೆ. ಆದ್ರಿಂದ ಇವತ್ತು ನಾನು ಯಾವ ಸೇವಕರುಗಳಿಗೂ ಯಾವ ವಿಶ್ವಾಸಿಗಳಿಗೂ ಬೇಡ, ದೇವರ ಆತ್ಮ ಯಾರಲ್ಲಿ ಇದೆಯೋ ಅವರು ಮಾತ್ರ ನನ್ನನ್ನು ಪ್ರೀತಿ ಮಾಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತ ಕಾಲವೆಲ್ಲ ಸತ್ಯ ಸುವಾರ್ತೆಯನ್ನೇ, ಸತ್ಯ ದೇವರನ್ನೇ, ಸರ್ವ ಸೃಷ್ಟಿಕರ್ತನೆ ಎಲ್ಲ ಗ್ರಂಥಗಳಲ್ಲಿಯೂ ಎಲ್ಲ ಭಾಷೆಗಳಲ್ಲಿಯೂ ತಿಳಿಸ್ತಾ ಹೋಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವುದೇ ನನ್ನ ಗುರಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 21ನೇ ವಚನ. ಆ ಸ್ತ್ರೀಯು ಸೌಲನ ಹತ್ತಿರ ಬಂದು ಅವನು ಬಹು ಭೀತನಾಗಿದ್ದಾನೆಂದು ಕಂಡು ಅವನಿಗೆ, ನಿನ್ನ ದಾಸಿಯಾದ ನಾನು ನಿನ್ನ ಮಾತು ಕೇಳಿದೆನು, ಕೈಯಲ್ಲಿ ಜೀವ ಹಿಡಿದವಳಾಗಿ ನಿನ್ನ ಅಪ್ಪಣೆಯನ್ನು ನೆರವೇರಿಸಿದೆನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅವನಿಗೆ ಜ್ಯೋತಿಷ ಹೇಳಿದಂತ ಸ್ತ್ರೀ ಏನ್ ಮಾಡ್ತಾಳೆ? ಬಂದ್ಲು, ನಿನ್ನ ಮಾತು ಕೇಳದೆ ನೀನು ಕೈಯಲ್ಲಿ ಹಿಡಿದಗೋಸ್ಕರ, ಆದ್ರಿಂದ ನೀನು ಏನು ಹೇಳಿದ್ದೀಯ ಅದನ್ನು ನಾನು ನೆರವೇರಿಸಿದ್ದೇನೆ ಅಂತೇಳಿ. ಹಾಗೆ ನೋಡಿ, ಈ ಒಂದೊಂದು ಸ್ತ್ರೀಯರ ಮೂಲಕ ಕೂಡ ದೇವರು ಕಾರ್ಯವನ್ನ ಮಾಡ್ತಾರೆ. ದೇವರು ಆದುಕೊಂಡ ಸ್ತ್ರೀಯರಾದ್ರೆ ಅವರ ಮಾತನ್ನು ಕೂಡ ದೇವರು ಕೇಳ್ತಾರೆ, ಅಲ್ಲಿ ಕಾರ್ಯ ಮಾಡ್ತಾರೆ. ಅವರು ಕೂಡ ಅಲ್ಲಿ ಬಂದು ಏನ್ ಹೇಳ್ತಾರೆ? ನೀನು ಹೇಳಿದ್ದನ್ನ ನಾನು ನೆರವೇರಿಸಿದ್ದೇನೆ ಅಪ್ಪ ಅಂತೇಳಿ. ಹಾಗೆ ಎಲ್ಲ ಸ್ತ್ರೀಯರು ಕೂಡ ದೇವರಿಂದ ಆಯ್ಕೆಯಾದವರಲ್ಲ. ಯಾರು ದೇವರ ಮಾತನ್ನೇ ನುಡಿತಾರೋ, ದೇವರು ಹೇಳಿದ ಮಾತುಗಳು, ಕೆಲವು ಸ್ತ್ರೀಯರು ಹೇಳಿದ ಮಾತುಗಳು ಎಲ್ಲಿ ನೆರವೇರ್ತದೋ ಅಂಥವ್ರನ್ನ ದೇವರು ಆದ್ಕೊಂಡಿದ್ದಾರೆ ಅಂತ ಅನೇಕರು ಹೇಳ್ತಾರೆ. ಸತ್ಯ ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ಕದೀತಾರೆ, ಮೋಸ ಮಾಡ್ತಾರೆ, ಇನ್ನೊಬ್ಬರಿಗೆ ಬಡ್ಡಿಗೆ ಕೊಡ್ತಾರೆ, ಅಂಗಡಿ ಇಟ್ಕೊಳ್ತಾರೆ, ನಾನಾ ರೀತಿಯಾದಾಗ ಮೋಸವನ್ನ ಮಾಡ್ತಾರೆ. ಅದಲ್ಲದೆ ವ್ಯಭಿಚಾರ ಕೂಡ ಮಾಡ್ತಾರೆ, ಇನ್ನೊಬ್ಬರನ್ನ ಕೆಡಿಸ್ತಾರೆ, ಇನ್ನೊಬ್ಬರ ಮನೆಯನ್ನೇ ಹಾಳು ಮಾಡ್ತಾರೆ. ನಾನಾ ರೀತಿಯಲ್ಲಿ ಇಂಥವ್ರು ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ದೇವರ ಮಗಳು ಅಂತ ಹೇಳ್ತಾರೆ. ಆದರೆ ನನ್ನ ಸಹೋದರ ಸಹೋದರಿಯರೇ, ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಅವರ ಮೂಲಕ ಸೈತಾನನು ಕೂಡ ಬಹಳ ಕಾರ್ಯ ಮಾಡುತ್ತಲೇ ಇದ್ದಾನೆ. ಆಗ ಸಂಪೂರ್ಣವಾಗಿ 10 ದಶಾಜ್ಞೆಗಳಿಗೆ ಇವರು ವಿಧೇಯರಾಗಿದ್ದಾರೋ, ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೋ ಎಂದು ತಿಳಿದುಕೊಂಡು ಅವರನ್ನು ಮುಂದೆ ನಂಬಬೇಕಾಗಿದೆ. ಇದು ಯೆಜ್ಕೇಲನ ಗ್ರಂಥದಲ್ಲಿ ಕೂಡ ಒಂದು ತುಂಡು ರೊಟ್ಟಿಗೆ ಸ್ತ್ರೀಯರು ಕಣಿ ಹೇಳ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಕೆಲವರು ಬರೀ ತಿನ್ನಕ್ಕಾಗಿ, ಕುಡಿಯಕ್ಕಾಗಿ, ದುಡ್ಡಿಗಾಗಿ ಬಂದು ನಾನಾ ಥರದ ನಾಟಕವನ್ನು ಇತ್ತು ಸ್ತ್ರೀಯರು ಕೂಡ ಮಾಡ್ತಾ ಇದ್ದಾರೆ. ಅನೇಕ ಕಡೆಗೆ ನೋಡ್ತೇವೆ. ಭಾನುವಾರ ದಿವಸ ಸಭೆಯಲ್ಲಿ ಒಂದೊಂದು ದೊಡ್ಡ ಸಭೆಯರು ಒಂದೊಂದು ವಾಹನವನ್ನ ಬಿಟ್ಟು ಆ ವಾಹನದಲ್ಲಿ ಒಂದೊಂದು ಸ್ತ್ರೀಯರನ್ನ ಬಿಡೋದು, ಹೋಗಿ ಎಲ್ಲರನ್ನ ಕರ್ಕೊಂಡು ಬನ್ನಿ ಅಂತೇಳಿ. ಆ ಸ್ತ್ರೀ ಹೋಗಿ ಎಲ್ಲರ ಮನೆ ಹೋಗಿ ಕರೆದು ಟೆಂಪಕ್ಕೆ ಹಚ್ಕೊಂಡು ಬರೋದು. ಇಲ್ಲಿ ಬಂದಾಗ ಅಲ್ಲಿ ಏನಾಗ್ತದೆ? ಎಲ್ಲ ಮುಗಿದಾಗ ಮೊದಲೇ ಊಟಕ್ಕೆ ಒಬ್ಬೊಬ್ಬರನ್ನ ತಯಾರು ಮಾಡಿರ್ತಾರೆ ಸಭೆಯವರು. ಅಂದ್ರೆ ದೊಡ್ಡ ಒಂದು ಅಧಿಕಾರಿಗಳನ್ನ ಇರ್ಬೋದು, ಹಣವಂತರನ್ನ ಇರ್ಬೋದು. ಊಟ ಆದ್ಮೇಲೆ ಹೋಗಿ ವಾಪಸ್ ತಗೊಂಡೋಗಿ ಅಲ್ಲಿ ಬಿಡುವಂಥದ್ದು. ಯಾಕೆಂದ್ರೆ ಆಗ ಜನ ಬಂದ್ರೆ ಇವರಿಗೆ ಕಾಣಿಕೆಯ ದಶಾಂಶ ಬರ್ತದೆ. ಇಲ್ಲಿ ವಿಡಿಯೋ ಮಾಡ್ಬೋದು, ಫೋಟೋ ಹೊಡಿಬೋದು, ಹೊರಗಡೆ ಕಳಿಸ್ಬೋದು, ಅಲ್ಲಿಂದಲೂ ಕೂಡ ದುಡ್ಡು ಬರ್ತದೆ. ಈ ಒಂದು ಅರ್ಥದಲ್ಲಿ ಅನೇಕ ಸ್ತ್ರೀಯರು ಕೂಡ ಜನ ಇವತ್ತು ಸೇವಕರುಗಳು ವಂಚಿಸ್ತಾ ಇದ್ದಾರೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ಮಾತನ್ನ ಖಂಡಿತ ಯಾರು ಹೇಳ್ತಾರೋ, ಯಾವ ಸ್ತ್ರೀ ಹೇಳಿದ ಮಾತು ನೆರವೇರ್ತದೋ, ದೇವರ ಮಾತನ್ನ ನುಡಿತಾರೋ ಅಂತ ಸ್ತ್ರೀಯರನ್ನ ಮಾತ್ರ ನಂಬಬೇಕು, ಹೊರತು ಬೇರೆ ಎಲ್ಲಾ ಸ್ತ್ರೀಯರನ್ನ ನಂಬುವುದೇ ಅಲ್ಲ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅದು ಇಲ್ಲಿ ಸೌಲನಿಗೆ ಹೇಳಿದ್ಲು, ನಿನ್ನ ಕಷ್ಟ, ಸಂಕಟ, ದುಃಖವನ್ನು ನಾನು ನೋಡಿದ್ದೇನೆ, ನೀನು ಹೇಳಿದ್ದನ್ನು ನಾನು ನೆರವೇರಿಸಿದ್ದೇನೆ. ಯಾಕೆ ಅಲ್ಲಿ ಪ್ರಾರ್ಥಿಸಿದ ಸಮುವೇಲನಿಗಾಗಿ ಅವಳು ಹೇಳಿದ್ಲು. ಸಮುವೇಲ ಬಂದು ವಿಷಯವನ್ನ ತಿಳಿಸಿದ್ಲು. ಸರಿ, ತಿಳಿಸಿದ. 22ನೇ ವಚನ. ಆದ್ದರಿಂದ ಈಗ ನೀನು ದಯವಿಟ್ಟು ನಿನ್ನ ದಾಸಿಯ ಮಾತನ್ನು ಕೇಳಬೇಕು. ಸ್ವಲ್ಪ ಆಹಾರ ತರುತ್ತೇನೆ, ಪ್ರಯಾಣಕ್ಕೆ ಬರುವ ಹಾಗೆ ಅದನ್ನು ಊಟ ಮಾಡು ಎಂದು ಹೇಳಿದಳು. ಕಡೆಗೆ ಅವನು ಕಷ್ಟ, ಸಂಕಟ, ದುಃಖದಲ್ಲಿ ಸೌಲ ಬಿದ್ದಾಗ, ಸಮುವೇಲನ ಮಾತು ಕೇಳಿ ಬೋರಳ ಬಿದ್ದಾಗ
ಅವಳು ಹೇಳ್ತಾಳೆ, ನಾನು ಊಟಕ್ಕೆ ತಂದು ಕೊಡ್ತೇನೆ ಅಪ್ಪ, ಇದು ನಿನಗೆ ಶರೀರಕ್ಕೆ ಬಲ ಇರುವುದಿಲ್ಲ, ಊಟ ಮಾಡು, ಇನ್ನು ಮುಂದೆ ನೀನು ಪ್ರಯಾಣ ಮಾಡಬೇಕಲ್ಲ ಅಂತ. ಆಗ ಇದರ ಅರ್ಥ, ಯಾರಾದರೂ ಅವರು ಯಾರೇ ಆಗಿರಲಿ, ದೇವರಿಂದ ದೂರ ಹೋಗಿರಲಿ, ದೇವರಿಗೆ ವಿರೋಧವಾಗಿರಲಿ, ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಾಗ ಖಂಡಿತವಾಗಿ ಅವರಿಗೆ ಆಸ್ಪತ್ರೆಗೋ ಊಟಕ್ಕೆ ಸಹಾಯ ಮಾಡಬೇಕು, ಅವರನ್ನು ಬಲಗೊಳಿಸಬೇಕು ಅಂತ ಇದರ ಅರ್ಥ. ಪೂರ್ತಿ ಅಲ್ಲ, ಅಂಥವರಿಗೆ ಊಟಕ್ಕಾಗಲಿ ಆಸ್ಪತ್ರೆಗಾಗಲಿ ಸಹಾಯ ಮಾಡಬೇಕು, ಬೇರೆ ವಿಚಾರದಲ್ಲಿ ಅವರ ಸಹವಾಸ ಇರಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಅರ್ಥ ಹಾಗೆ ಆಗಿದೆ. ಆಮೇಲೆ 23ನೇ ವಚನ, ಅವನು ಒಳ್ಳೆನು, ಊಟ ಮಾಡುವುದಿಲ್ಲ ಅಂದನು. ಸ್ತ್ರೀ ಹೇಳಿದಾಗ ಏನು ಹೇಳ್ತಾನೆ, ಸೌಲ, ಸರಿ, ನಾನು ಊಟ ಮಾಡುವುದಿಲ್ಲ ಅಂತೇಳಿ. ಆದರೆ ಅವನ ಸೇವಕರು ಆ ಸ್ತ್ರೀಯು ಬಹಳವಾಗಿ ಬೇಡಿಕೊಂಡಿದ್ದರಿಂದ ಅವನು ಕಡೆಗೆ ಅವರ ಮಾತಿಗೆ ಒಪ್ಪಿ ನೆಲದಿಂದ ಎದ್ದು ಮಂಚದ ಮೇಲೆ ಕೂತುಕೊಂಡನು. ಯಾಕೆಂದರೆ ಸಮಯವನ್ನು ಹೇಳ್ದ, ನೀನು ನಿನ್ನ ಹೆಂಡತಿ ಮಕ್ಕಳೆಲ್ಲ ನಾನಿದ್ದಲ್ಲಿಗೆ ನೀನು ಬರಬೇಕು ಅಂದರೆ ಸಮಾಧಿ ಆಗ್ತೀರಿ, ಫಿಲಿಷ್ಟಿಯರ ಕೈಗೆ ವಹಿಸಿ ಕೊಡ್ತಾರೆ ದೇವರು ಅಂತ ಹಿಂದೆ ನಾವು ಓದಿಕೊಂಡಿದ್ದೇವೆ. ಈ ಬೇಸರದಿಂದ ಬಿದ್ದು ಹೋದ. ಆಮೇಲೆ ಊಟ ಮಾಡಲಿಲ್ಲ. ಆದರೆ ಸ್ತ್ರೀ ಹೇಳಿ ಕೂಡ ಬೇಡ ಅಂತ ಹೇಳಿಬಿಟ್ಟ. ಆಮೇಲೆ ಅವನ ಸೇವಕರು ಸ್ತ್ರೀ ಹೇಳಿದ ಮೇಲೆ ಎದ್ದು ಮಂಚದ ಮೇಲೆ ಕೂತುಕೊಂಡನು. ಬೇಸರದಿಂದ ಮಾಡಿದ್ದು ತಪ್ಪು ಯಾರು? ದೇವರು ಆದುಕೊಂಡು ಅವನ ಅರಸನನ್ನಾಗಿ ಸೇರಿಸಿದ ಮೇಲೆ, ಹಿಂದಿನ ಜೀವಿತದಿಂದ ಬದಲು ಮಾಡಿದ ಮೇಲೆ, ಕತ್ತೆ ಕಾಯವನಾಗಿದ್ದ ಯಾರು? ಸೌಲ. ಅವನನ್ನು ಅರಸನನ್ನಾಗಿ ಮಾಡಿದ ಮೇಲೆ ಅವನಿಗೆ ಬಂತು ಗರ್ವ, ಅಹಂಕಾರ. ಹಾಗೆ ಇವತ್ತು ಇದು ನಮ್ಮ ಜೀವಿತಕ್ಕೂ ಕೂಡ ದೇವರು ಕರೆದ ಮೇಲೆ, ಸ್ವೀಕಾರ ಮಾಡಿದ ಮೇಲೆ, ನಡೆಸ್ತಾ ಇರುವಾಗ ಅನೇಕ ಕಷ್ಟ ಸಂಕಟ ದುಃಖ ಪಾಪಗಳಿಂದ ಬಿಡುಗಡೆ ಮಾಡಿ, ದೆವ್ವಗಳಿಂದಲೂ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ಮತ್ತು ನಾವು ಗರ್ವ ಅಹಂಕಾರದಲ್ಲಿ ಹೋದರೆ ಅಂಥವರಿಗೂ ಬರುವ ಗತಿ ಇದುವೇ ಎಂಬುದಾಗಿ ತಿಳಿದುಕೊಳ್ಳಬೇಕು. ಇದು ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ, ಸರ್ವೇಶ್ವರನ, ಪರಮೇಶ್ವರನ, ಯೇಸು ಕ್ರಿಸ್ತನ ಮಾತು ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 24ನೇ ವಚನ, ಆ ಸ್ತ್ರೀಗೆ ಮನೆಯಲ್ಲಿ ಒಂದು ಕೊಬ್ಬಿದ ಕರುವಿತ್ತು. ಆಕೆಯು ಶೀಘ್ರವಾಗಿ ಅದನ್ನು ಕೊಯ್ದು ಪಕ್ವ ಮಾಡಿ ಹಿಟ್ಟನ್ನು ತೆಗೆದುಕೊಂಡು ನಾದಿ ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟು ಸೌಲನಿಗೂ ಅವನ ಸೇವಕರಿಗೂ ಬಡಿಸಿದಳು. ಅವರು ಊಟ ಮಾಡಿ ಅದೇ ರಾತ್ರಿ ಹೊರಟು ಹೋದರು. ನೋಡಿ, ಆ ಸ್ತ್ರೀ ಏನ್ ಮಾಡಿದ್ಲು? ಆದರೂ ಈ ಸೌಲ ತಪ್ಪು ಮಾಡ್ದ, ಹೀಗೆಲ್ಲ ಆಯ್ತು ಅಂತೇಳಿ ಇಲ್ಲ, ಕೊಬ್ಬಿದ ಕರು ಅದನ್ನು ಕೊಯ್ದು ರೊಟ್ಟಿ ಮಾಡಿ ಒಳ್ಳೆ ಆಡಂಬರದ ಅಡಿಗೆ ಮಾಡಿ ಅತಿಥಿ ಸತ್ಕಾರ, ಸೌಲನಿಗೂ ಅವನ ಸೇವಕರಿಗೂ ಅತಿಥಿ ಸತ್ಕಾರ ಮಾಡಿ ಕಳಿಸಿದ್ಲು. ಅವರು ಊಟ ಮಾಡಿ ಹೊರಟು ಹೋದರು. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಹಿಂದೆ ತಿಳ್ಕೊಂಡ ಹಾಗೆ, ಯಾರೇ ಆದರೂ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಾಗ, ಊಟದಲ್ಲಿಲ್ಲದೆ ಬಿದ್ದಾಗ, ಆಸ್ಪತ್ರೆಗೆ ಹೋಗಕ್ಕಾದಾಗ, ಯಾರೋ ಗೊತ್ತಿಲ್ಲದಿರುವಾಗ ಅಂಥವರಿಗೆ ನಾವು ಏನು ಮಾಡಬೇಕು? ಸಹಾಯ ಮಾಡಲೇಬೇಕು, ಅವರನ್ನು ಬಲಗೊಳಿಸಲೇಬೇಕು ಅಂತ ಹೇಳುವಂಥ ಅರ್ಥವಾಗಿದೆ. ಅವರು ಯಾರೇ ಆಗಿರಲಿ ಕಷ್ಟದಲ್ಲಿ ಅಂಥವರನ್ನು ಬಿಡಬಾರದು, ಆದರೆ ಅವರ ಕಾರ್ಯಗಳಿಗೆ ನಾವು ಹೋಗಿ ಒಳಗಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲರು ಕೂಡ ಹೇಳ್ತಾರೆ, ನಾನು ಇಬ್ರಿಯನಿಗೆ ಇಬ್ರಿಯ, ಗ್ರೀಕನಿಗೆ ಗ್ರೀಕ, ಯಹೂದ್ಯರಿಗೆ ಯಹೂದ್ಯ, ಕ್ರೈಸ್ತರಿಗೆ ಕ್ರೈಸ್ತನು, ಆದರೆ ಅವರಂತೆ ನಾನು ಆಗುವುದಿಲ್ಲ ಎಂಬುದಾಗಿ ಬಹಳ ಎಚ್ಚರ. ಅವರಂತೆ ನಾನು ಆಗುವುದಿಲ್ಲ. ಯೇಸು ಸ್ವಾಮಿ ಕೂಡ ಒಂದು ಮಾತನ್ನ ಹೇಳ್ತಾನೆ, ಹೋಗಿ ಅವರನ್ನು ಬದಲಾಯಿಸು, ಸಮಾಧಾನದಿಂದ ಮಾತಾಡು, ಅವರನ್ನು ಶಾಂತಿ ಸಮಾಧಾನದಿಂದ ತಿದ್ದು, ಆದರೆ ಅವರಾಗೆ ನೀನು ಆಗಬಾರದು ಅಂತ ಯೇಸು ಸ್ವಾಮಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಆದ್ದರಿಂದ ಕಷ್ಟದಲ್ಲಿ ಇರೋವರಿಗೆ ಸಹಾಯ ಮಾಡಬೇಕು, ನೋಡಿಕೊಂಡು ಅವರ ನಡೆ ನುಡಿ ಕಾರ್ಯಕ್ಕೆ ನಾವು ಒಳಗಾಗಬಾರದು, ಸೈತಾನನು ಅಲ್ಲಿ ಪ್ರೇರೇಪಿಸಬಹುದು ಅಂತ ಇದರ ಅರ್ಥವಾಗಿದೆ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಸರ್ವ ಸೃಷ್ಟಿಕರ್ತನಾದಂಥ ಆ ಭಗವಂತ ಪರಮಾತ್ಮನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 1 ಸಮುವೇಲ 29 1ರಿಂದ 11ರವರೆಗೆ ಓದಿಕೊಳ್ಳೋಣ. 1 ಸಮುವೇಲ 29 1ರಿಂದ. ಫಿಲಿಷ್ಟಿಯರು ತಮ್ಮ ಸೈನ್ಯವನ್ನ ಕೂಡಿಸಿಕೊಂಡು ಬಂದು ಅಫೇಕಿನಲ್ಲಿ ಪಾಳೆ ಮಾಡಿಕೊಂಡರು. ಇಸ್ರೇಲ್ ಬಯಲಿನಲ್ಲಿರುವ ಬುಗ್ಗೆಯ ಬಳಿಯಲ್ಲಿ ಇಳುಕೊಂಡರು. ನೋಡಿ, ಇಸ್ರೇಲರು ಎಲ್ಲಿದ್ದಾರೆ? ಅಲ್ಲಿಗೆ ವೈರಿಗಳು ಬಂದರು. ಮೊದಲೇ ದೇವರು ಸಮಯವನ್ನು ಹೇಳಿದ್ದಾನೆ, ನಾನಿದ್ದಲ್ಲಿಗೆ ನೀನು ನಿನ್ನ ಹೆಂಡತಿ ಬರಬೇಕು, ಇಸ್ರೇಲರನ್ನು ಫಿಲಿಷ್ಟಿಯರ ಕೈಗೆ ದೇವರು ಒಪ್ಪಿಸುವರು ಅಂತ ಹೇಳಿದಾಗ ಆದರೆ ಏನ್ ಮಾಡ್ತಾರೆ? ದೇವರಿಂದ ದೂರ ಹೋದಾಗ ವಿರೋಧಿಗಳ ಕೈಗೆ ಒಪ್ಪಿಸಿ ಬಿಡ್ತಾರೆ. ಅಲ್ಲಿ ಹೊಡೆದಾಟ, ಕೊಲೆ, ಕೈ ಮುರಿಯೋದು, ಕಾಲು ಮುರಿಯೋದು, ಪೊಲೀಸ್ ಸ್ಟೇಷನು, ಕಚೇರಿ, ಆಸ್ಪತ್ರೆ, ಇದುವೇ ಗತಿ. ದೇವರಿಂದ ದೂರ ಹೋದಾಗ ಅದು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಅಲ್ಲಿ ಇಸ್ರೇಲರು ಇದ್ದಲ್ಲಿಗೆ ಫಿಲಿಷ್ಟಿಯರು ಬಂದ್ರು.
ಹಾಗೆ ಯಾರು ದೇವರಿಗೆ ವಿರುದ್ಧವಾಗ್ತಾರೋ ಅಲ್ಲಿಗೆ ವಿರೋಧಿಗಳು ಬಂದೇ ಬರ್ತಾರೆ, ಅವರಿಗೆ ಹಿಂಸೆ ಕೊಡ್ಲಿಕ್ಕೆ ಅಂತ ಇದರ ಅರ್ಥ. 2:29 ಫಿಲಿಷ್ಟಿಯ ಪ್ರಭುಗಳ ಸೈನಿಕರು 100 ಮಂದಿಯಾಗಿಯೂ 1000 ಮಂದಿಯಾಗಿಯೂ ಬರುತ್ತಿರುವಾಗ ದಾವೀದನು ತನ್ನ ಜನರ ಸಹಿತವಾಗಿ ಅಕೀಷನ ಸಂಗಡ ಹಿಂದಳದಲ್ಲಿದ್ದನು. ನೋಡಿ, ಇವ್ರನ್ನ ಸದೆಬಡಿಲಿಕ್ಕೆ ಅವರು 100 1000 ಮಂದಿಯಾಗಿ ಬರ್ತಾ ಇದ್ದಾರೆ. ಫಿಲಿಷ್ಟಿಯರು ಯಾರ ಬಳಿಗೆ? ಇಸ್ರಾಯೇಲರ ಬಳಿಗೆ. ಈ ವಿರೋಧಿಗಳು ಫಿಲಿಷ್ಟಿಯರು. ಆಗಲೇ ದಾವೀದ ಇದ್ದ, ಅವರ ಎಲ್ರಿಗಿಂತ ಹಿಂದೆ ಇದ್ದ. ಮುಂದೆ ಏನಾಯ್ತು ನೋಡೋಣ. 3ನೇ ವಚನ. ಆಗ ಫಿಲಿಷ್ಟಿಯ ಪ್ರಭುಗಳು, ಈ ಇಬ್ರಿಯರು ಯಾಕೆ ಎಂದು ಅಕೀಷನನ್ನು ಕೇಳು. ಅವನು ಅವರಿಗೆ, ಇವನು ಇಸ್ರಾಯೇಲರ ಅರಸನಾದ ಸೌಲನ ಸೇವಕನಾದ ದಾವೀದನಲ್ಲವೋ? ಇವನು ಇಷ್ಟು ದಿವಸಗಳವರೆಗೆ ನನ್ನ ಬಳಿಯಲ್ಲಿದ್ದಾನೆ. ಸೌಲನನ್ನು ಬಿಟ್ಟು ನನ್ನ ಹತ್ತಿರ ಬಂದ ದಿವಸ ಮೊದಲುಗೊಂಡು ಇಂದಿನವರೆಗೆ ನಾನು ಇವನಲ್ಲಿ ಯಾವ ಅಪರಾಧವೂ ಕಾಣಲಿಲ್ಲ ಎಂದು ಉತ್ತರ ಕೊಟ್ಟರು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅವನು ಏನು ಹೇಳ್ತಾನೆ, ಅವ್ರು ಯಾರು ಅಂತ ಕೇಳುವಾಗ, ಹೀಗೆ ಇಲ್ಲಿವರೆಗೆ ದಾವೀದನಲ್ಲಿ ನಾನು ಯಾವುದೇ ತಪ್ಪು ಕಾಣಲಿಲ್ಲ ಅಂತೇಳಿ ಆ ವಿರೋಧಿಗಳಿಗೆ ಈ ದಾವೀದನ ಒಂದು ಸೇವಕನು ತಿಳಿಸಿದ. ಕಾರಣ ಅಲ್ಲಿ ದೇವರ ಆಶೀರ್ವಾದ ಇದೆ. ಆದ್ರಿಂದ ಆ ಸೇವಕ ಏನ್ ಮಾಡಿದ? ದಾವೀದನ ಪರವಾಗಿ ಅಲ್ಲಿ ಮಾತನಾಡಿದ ಅಂತ ಇದರ ಅರ್ಥ. 4 ಆದರೆ ಫಿಲಿಷ್ಟಿಯ ಪ್ರಭುಗಳು ಅವನ ಮೇಲೆ ಕೋಪಗೊಂಡು ಅವನಿಗೆ, ಈ ಮನುಷ್ಯನನ್ನು ಕಳುಹಿಸಿಬಿಡು. ಇವನು ಹಿಂದಿರುಗಿ ಹೋಗಿ ನೀನು ನೇಮಿಸಿದ ಸ್ಥಳದಲ್ಲೇ ವಾಸಿಸಲಿ. ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದು. ಬಂದರೆ ನಮಗೆ ಶತ್ರುವಾಗಿ ನಿಂತಾನು. ಫಿಲಿಷ್ಟಿಯರ ತಲೆಗಳನ್ನು ಕಡಿಯುವುದರಿಂದಲೇ ಇವನು ತನ್ನ ಯಜಮಾನನ ಮೆಚ್ಚುಗೆಯನ್ನು ಪಡೆಯಬಹುದಲ್ಲವೇ? ನೋಡಿ, ಮತ್ತೆ ಯಾರು? ಇಸ್ರಾಯೇಲರ ಫಿಲಿಷ್ಟಿಯರ ಪ್ರಭುಗಳು, ಅಧಿಕಾರಿಗಳು ಹೇಳ್ತಾರೆ, ಇವನನ್ನು ನೀನು ಕಳಿಸಿಬಿಡು, ಅವನಲ್ಲಿ ಇರಲೇಬಾರದು. ಇದ್ರೆ ನಮ್ಮ ಜೊತೆಲಿ ಯುದ್ಧಕ್ಕೆ ಬರ್ತಾರೆ, ನಮಗೆ ಗೆಲ್ಲಕ್ಕೆ ಆಗೋದಿಲ್ಲ. ಇವನು ಫಿಲಿಷ್ಟಿಯರ ತಲೆಗಳನ್ನು ಕಡಿದು ಹಾಕ್ತಾನೆ, ದಯವಿಟ್ಟು ಅವನನ್ನು ಇಲ್ಲಿಂದ ನೀವು ಕಳಿಸಿಬಿಡಿ ಅಂತೇಳಿ ಆ ವಿರೋಧಿಗಳು ಈ ದಾವೀದನ ಸೇವಕನಲ್ಲಿ ಒಬ್ಬನಿಗೆ ಹೇಳ್ತಾರೆ. ಯಾಕೆಂದ್ರೆ ಗೋಲಿಯಾತನು ಫಿಲಿಷ್ಟರಾಗಿದ್ದನು. ಒಂದೇ ಒಂದು ಕಲ್ಲಿನಿಂದ ಅವನ ಹಣೆಗೆ ಹೊಡೆದು ಅವನು ಬಿದ್ದು ಹೋದಾಗ ಅವನ ತಲೆಯನ್ನು ಕಡಿದು ಜೆರುಸಲೇಮಿಗೆ ತಗೊಂಡು ಹೋದನು. ಇದು ಅವರಿಗೆ ಚೆನ್ನಾಗಿ ಗೊತ್ತಿದೆ ದಾವೀದನ ಬಗ್ಗೆ. ಅದಕ್ಕೆ ದಾವೀದನ ಸೇವಕರಿಗೆ ಹೇಳ್ತಾರೆ, ದಯವಿಟ್ಟು ಅವನು ಇಲ್ಲಿ ಕಳಿಸಿ, ಇಲ್ಲದ್ರೆ ನಿಮಗೂ ತೊಂದರೆ ಆಗ್ತದೆ. ಆಗ ದಾವೀದ ಅಲ್ಲಿಂದ ಹೋದ್ರೆ ಇವರನ್ನು ಸುಲಭವಾಗಿ ಇವರಿಗೆ ಜಯಿಸಬಹುದು, ಇವರನ್ನು ವಶಪಡಿಸಿಕೊಳ್ಳಬಹುದು ಅಂತ. ಹಾಗೆ ಇವತ್ತು ವಿರೋಧಿಗಳು ಕೂಡ ನಾಶಕ್ಕಾಗಿ ಏನ್ ಮಾಡ್ತಾರೆ, ಬಂದು ಅದರಲ್ಲಿ ಅವರ ಪ್ರಭುಗಳನ್ನು ಗಟ್ಟಿಯಾಗಿ ದೇವರಿಂದ ಆಶೀರ್ವಾದ ಹೊಂದಿದವರು ಯಾರು ಇರ್ತಾರೋ ಅವರನ್ನ ಕಳಿಸಿಬಿಡಿ ಅಂತೇಳಿ ಅವರ ಜನಗಳಿಗೆ ಅಲ್ಲಿ ಅವರು ಹೇಳೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಮುಂದೆ ಏನಾಗ್ತದೆ ನೋಡೋಣ. ಹಾಗೆ 5ನೇ ವಚನ 29:5 ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಸ್ತ್ರೀಯರು ಕುಣಿಯುತ್ತಾ ಪರಸ್ಪರವಾಗಿ ಹಾಡಿದ್ದು ದಾವೀದನನ್ನು ಕುರಿತವಲ್ಲವೋ ಅಂದರು. ಅವರಿಗೆ ಚೆನ್ನಾಗಿ ಗೊತ್ತಿದೆ, ಸೌಲಾದ ಫಿಲಿಷ್ಟಿಯನು ಬರೀ 1000 ಕೊಂದಿದ್ದು, ದಾವೀದನು 10,000 ಕೊಂದಲ್ಲ, ಅದಕ್ಕಾಗಿ ಸ್ತ್ರೀಯರು ಹಾಡಿದಲ್ಲವೋ ಅಂತೇಳಿ ಈ ಫಿಲಿಷ್ಟಿಯರು ಇಸ್ರಾಯೇಲರಲ್ಲಿ ಒಬ್ಬನಿಗೆ ಹೇಳ್ತಾರೆ. ಆಗ ಅವನ ಮೊದಲು ಇಲ್ಲಿಂದ ಕಳಿಸ್ಬೇಕು ನೀವು ಅಂತ. ಆಗ ಇವನ್ನ ಸುಲಭದಲ್ಲಿ ವಶಪಡಿಸಿಕೊಳ್ಬಹುದು, ಯುದ್ಧ ಬೇಡ ಅಂತ. ಹಾಗೆ ಇವತ್ತು ಅನೇಕ ವಿರೋಧಿಗಳು ಬಂದು ಏನ್ ಹೇಳ್ತಾರೆ, ಇಂಥವ್ರನ್ನ ಕಳಿಸಿಬಿಡು, ಅವನನ್ನು ನಾವು ಕೊಳ್ಳಿಕ್ಕೆ ಬಂದಿದ್ದೇವೆ, ದಯವಿಟ್ಟು ಅವನು ಇರಬಾರ್ದು ನಿಮ್ಮ ಜೊತೆಯಲ್ಲಿ, ಇಲ್ಲದ್ರೆ ನಿಮಗೂ ಕೇಡಾದೀತು ಅಂತೇಳಿ ವೈರಿಗಳು ಬಂದು ಹೆದರಿಸೋರು ಮಾಡೋರು ಇವತ್ತು ಕೂಡ ಆಗಿದ್ದಾರೆ. ಕೆಲವರು ಸಾಹುಕಾರಗಳು, ಅರಸರುಗಳು, ರಾಜಕಾರಣಿಗಳು ಕೂಡ ಈ ಕೆಲಸವನ್ನ ರೌಡಿಗಳನ್ನ ಬಿಟ್ಟು ಮಾಡಿದ್ದಾರೆ. ಆಗ ಏನಾಗಬೇಕು ಅಂತ ವಿಷಯದಲ್ಲಿ ದೇವರು ಆದುಕೊಂಡವ್ರನ್ನ ಸತ್ತರೆ ಸಾಯಲಿ, ಬದುಕಿರೆ ಬದುಕಲಿ ಅಂತೇಳಿ ದೇವರು ಆದುಕೊಂಡು ಇವತ್ತು ಯಾರನ್ನು ನಡೆಸ್ತಾರೋ, ಯಾರ ಪರವಾಗಿ ಕೊಟ್ಟಿದ್ದಾರೋ ಅಂಥವರ ಬಗ್ಗೆ ಇರಬೇಕು, ಅವರಿಗೆ ಸಹಾಯಕರಾಗಿ ನಿಲ್ಬೇಕು ಅಂತ ಇದರ ಅರ್ಥ. 6ನೇ ವಚನ 29:6 ಆಗ ಅಕೀಷನು ದಾವೀದನನ್ನು ಕರೆದು ಅವನಿಗೆ, ಯೆಹೋವನಿಗೆ ನೀನು ಯಥಾರ್ಥನು, ನೀನು ನನ್ನ ಸಂಗಡ ಪಾಳೆಯದಲ್ಲಿ ಇದ್ದುಕೊಂಡು ಯುದ್ಧಕ್ಕೆ ಹೋಗುತ್ತಾ ಬರುವುದು ಇರುವುದು ಯುಕ್ತವೆಂದು ನನಗೆ ತೋರಿತು. ನೀನು ಬಂದಂದಿನಿಂದ ಇಂದಿನವರೆಗೂ ನಿನ್ನಲ್ಲಿ ಯಾವ ದೋಷವೂ ಕಾಣಲಿಲ್ಲ, ಆದರೆ ಪ್ರಭುಗಳು ನಿನ್ನನ್ನು ಮೆಚ್ಚುವುದಿಲ್ಲ ಅಂತ ಹೇಳಿಬಿಟ್ಟಾರು ಅಕೀಷ. ನೀನು ಇಲ್ಲಿವರೆಗೆ ನಿನ್ನಲ್ಲಿ ನಾನು ಯಾವುದೇ ತಪ್ಪು ಕಾಣಲಿಲ್ಲ, ಯುದ್ಧಕ್ಕೆ ಹೋಗುವುದು ಬರೋದು ಒಳ್ಳೆಯದು, ಆದರೆ ಫಿಲಿಷ್ಟಿಯ ಪ್ರಭುಗಳು ಮಾತ್ರ ನಿನ್ನನ್ನು ಮೆಚ್ಚುವುದಿಲ್ಲ. ಯಾಕೆಂದ್ರೆ ಅವರಿಗೆ ಇವನ ಮೇಲೆ ಹೆದರಿಕೆ ಇದೆ, ಇವನನ್ನು ಖಾಲಿ ಮಾಡಿದ್ರೆ ಇವರನ್ನು ಸುಲಭದಲ್ಲಿ ವಶಪಡಿಸಿಕೊಳ್ಳಬಹುದು ಅಂತ ಇದರ ಅರ್ಥ. ಹಾಗೆ ಒಂದೊಂದು ಬಲಾಢ್ಯರನ್ನು ಏನ್ ಮಾಡ್ತಾರೆ, ಮೊದಲು ಅವರ ಸೇವಕರುಗಳನ್ನ ಮುಖಾಂತರ ಇವರನ್ನು ಹೊರ ಹಾಕ್ಲಿಕ್ಕೆ ಮಾಡ್ತಾರೆ ವೈರಿಗಳು.
ಇದರ ಬಗ್ಗೆ ಬಹಳ ವಿಚಾರ. ಆದರೆ ಅಕೀಷನ್ ಏನ್ ಮಾಡ್ದ, ಮಾತು ಕೇಳಲಿಲ್ಲ. ದಾವೀದನ ಪರವಾಗಿ ದಾವೀದನ ಹತ್ರನೇ ಮಾತನಾಡಿದ. ಅವರು ಹೇಳಿದ ವಿಷಯವನ್ನು ಬಂದು ದಾವೀದನಿಗೆ ತಿಳಿಸಿದ್ರು. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು, ದೇವರು ಆದುಕೊಂಡಂತ ಸೇವಕರಿಗೆ, ಇತರರಿಗೆ ಯಾರಿಗಾದರೂ ತೊಂದರೆ ಬರುವುದಾದರೆ ವಿರೋಧಿಗಳಿಂದ ಅವರಿಗೆ ನೇರವಾಗಿ ಬಂದು ಆ ವಿಷಯವನ್ನು ಅವರಿಗೆ ತಿಳಿಸಬೇಕು ಅಂತ ಇದರ ಅರ್ಥ. ಸುಮ್ಮನೆ ಇರಬಾರದು. 7ನೇ ವಚನ, ಆದರೆ ಪ್ರಭುಗಳು ನಿನ್ನನ್ನು ಮೆಚ್ಚುವುದಿಲ್ಲ, ಆದುದರಿಂದ ನೀನು ಸಮಾಧಾನದಿಂದ ಹಿಂದಿರುಗಿ ಹೋಗು, ಅವರನ್ನು ಸಿಟ್ಟುಗೊಳಿಸಬಾರದು ಎಂದು ಹೇಳಲು ದಾವೀದನು ಅಕೀಷ ಮತ್ತು ಹೇಳ್ತಾನೆ, ನೀನು ಹೊರಟು ಹೋಗಪ್ಪ, ಅವರಿಗೆ ಸಿಟ್ಟು ಬರೋದು ಬೇಡ, ಹೊರಟು ಹೋಗು, ನಿನಗೆ ಏನು ಆಗುವುದಿಲ್ಲ, ಇಲ್ಲದ್ರೆ ತೊಂದರೆ ಮಾಡ್ಯಾರು ನಿನಗೆ ಅಂತೇಳಿ ದಾವೀದನ ಸೇವಕನೇ ಅವರಿಗೆ ಹೆದರಿ ದಾವೀದನಿಗೆ ಈ ರೀತಿ ಹೇಳ್ತಾ ಇದ್ದಾನೆ. ಆಗ ದೇವರ ಆತ್ಮ ಇವನಲ್ಲಿ ಕೂಡ ಇಲ್ಲ. ಆಗ ದೇವರ ಆತ್ಮ ಯಾರಲ್ಲಿ ಇಲ್ಲವೋ ಅವರು ದೇವರಿಂದ ಆದುಕೊಂಡವರನ್ನು ಕೂಡ ಹೆದರಿಸುವವರು ಆಗಿದ್ದಾರೆ ಅಂತ ಇದರ ಅರ್ಥ. ಇದು ನಮ್ಮ ಜೀವಿತಕ್ಕೂ. 8ನೇ ವಚನ, ನಾನೇನು ಮಾಡಿದೆನು, ನಿನ್ನ ದಾಸನಾದ ನಾನು ನಿನ್ನ ಬಳಿಗೆ ಬಂದಂದಿನಿಂದ ಇಂದಿನವರೆಗೂ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡು ಅರಸನಾದ ನನ್ನ ಒಡೆಯನ ಜೊತೆಯಲ್ಲಿ ಹೋಗಿ ಅವನ ಶತ್ರುಗಳೊಡನೆ ಕಾಣಿಕೆ ಯುದ್ಧ ಮಾಡಬಾರದು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಅಕೀಷ ಅಂದ್ರೆ ಸೌಲನ್ನು ಕೊಲೆ ಮಾಡಕ್ಕೆ ಬಂದಾಗ ಇನ್ನೊಂದು ಊರಿಗೆ ಓಡಿ ಬಂದ ಆ ಊರಿನ ಅರಸ ಆಗಿದೆ ಯಾರೋ ಅಕೀಷ. ಆಗ ದಾವೀದ ಹೇಳ್ತಾನೆ, ನಾನೇನು ಬಂದೆ ಇಂದುವರೆಗೆ ನಾನು ನನ್ನ ಬಗ್ಗೆ ಏನು ನೀನು ತಪ್ಪು ಕಂಡುಕೊಂಡೆ ನೀನು, ಆದ್ರಿಂದ ನಾನು ಇಲ್ಲೇ ಇರ್ತೇನಲ್ಲ, ಆದರೆ ಯುದ್ಧ ಮಾಡಬಾರದು, ಅರಸನಾದ ನನ್ನ ಒಡೆಯನ ಜೊತೆಯಲ್ಲಿ ಹೋಗಿ ಅವನ ಶತ್ರುಗಳು ನಾನೇಕೆ ಯುದ್ಧ ಮಾಡಬಾರದು ಅಂದನು. ನೋಡಿ, ನಿನಗೆ ವಿರುದ್ಧವಾಗಿ ಬಂದಿದ್ದಾರೆ ನಾನು ನಿನ್ನ ಪರವಾಗಿ ಅವ್ರ ಜೊತೆಲಿ ಯಾಕೆ ಯುದ್ಧ ಮಾಡಬಾರದು ಅಂತ ದಾವೀದ ಅಕೀಷನಿಗೆ ಹೇಳ್ತಾನೆ. ಕಾರಣ ಸೌಲನು ದಾವೀದನನ್ನು ಕೊಲೆ ಮಾಡಕ್ಕೆ ಬಂದಾಗ ಅಕೀಷ ಎಂಬ ಆ ಒಂದು ಊರಿಗೆ ಬಂದು ಅಕೀಷ್ ಎಂಬ ಅರಸನ ಮಧ್ಯದಲ್ಲಿ ಅವನಿಗೆ ಇರಕ್ಕೆ ವಾಸಕ್ಕೆ ಅವನ ಸೇವಕರಿಗೆ ಸ್ಥಳ ಕೇಳಿ ಅಲ್ಲಿ ವಾಸ ಮಾಡಿದ್ರು. ಆ ಒಂದು ಉಪಕಾರವನ್ನು ದಾವೀದ ಮರೆಯಲಿಲ್ಲ. ಯಾಕೆ, ಈ ಫಿಲಿಷ್ಟಿಯರು ವಿರೋಧವಾಗಿ ಇಸ್ರಾಯೇಲರೊಂದಿಗೆ ಯುದ್ಧ ಮಾಡಕ್ಕೆ ಕೊಲ್ಲಕ್ಕೆ ಬಂದಾಗ ಆಗ ಅಕೀಷ ಹೇಳ್ತಾನೆ, ಹೋಗಪ್ಪ ನೀನು ಹೇಳ್ತಾನೆ, ನಾನು ಯಾಕೆ ನನ್ನ ಸೇವಕನ ಬದಲಾಗಿ ನಾನು ಯುದ್ಧಕ್ಕೆ ಹೋಗಬಾರ್ದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇದರ ಅರ್ಥ, ದೇವರು ಅಕೀಷ ಅರಸನನ್ನು ಕೂಡ ಅಲ್ಲಿ ದಾವೀದನ ಮುಖಾಂತರ ಉಳಿಸ್ತಾ ಇದ್ದಾರೆ, ಅಂದ್ರೆ ಇವರಿಗೆ ಸಹಾಯ ಮಾಡಿದಕ್ಕಾಗಿ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನ, ಆಗ ಅಕೀಷನು ದಾವೀದನಿಗೆ, ನೀನು ಒಳ್ಳೆಯವನೆಂದು ನನಗೆ ಗೊತ್ತಿದೆ, ನನ್ನ ದೃಷ್ಟಿಯಲ್ಲಿ ನೀನು ದೇವರ ದೂತನಂತಿರುತ್ತಿ, ಆದರೆ ಫಿಲಿಷ್ಟಿಯ ಪ್ರಭುಗಳು ಇವನು ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಹೊರಡಬಾರದೆಂದು ಹೇಳುತ್ತಾರಲ್ಲ. ಹೌದು, ನೀನು ಅಂಥವನಲ್ಲ, ದೇವರ ದೂತನಾಗಿ ನೀನು ಇದ್ದೀಯ, ನನಗೆ ನಿನ್ನ ಬಗ್ಗೆ ಗೊತ್ತಿದೆ, ಆದರೆ ಇಸ್ರಾಯೇಲರೊಡನೆ ನೀನು ಯುದ್ಧಕ್ಕೆ ಹೋಗಬಾರ್ದು ಅಂತ ಹೇಳ್ತಾರಲ್ಲ ಅಂತ ಆ ಅಕೀಷ ಏನ್ ಮಾಡ್ತಾನೆ, ಮತ್ತೆ ದಾವೀದನ ಕಳಿಸ್ಲಿಕ್ಕೆ ಅಲ್ಲಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ 10ನೇ ವಚನ, ಆದ್ದರಿಂದ ನೀನು ನಿನ್ನ ಸಂಗಡ ಬಂದ ನಿನ್ನ ಒಡೆಯನ ಸೇವಕರು ನಾಳೆ ಬೆಳಿಗ್ಗೆ ಎದ್ದು ಹೊತ್ತು ಮೂಡಿದ ಕೂಡಲೇ ಹಿಂದಿರುಗಿ ಹೋಗಿರಿ ಎಂದು ಹೇಳಿದನು. ಮತ್ತೆ ಅಕೀಷ ಹೇಳ್ತಾನೆ, ನೀನು ನಿನ್ನ ಸೇವಕರು ನಾಳೆ ಬೆಳಿಗ್ಗೆ ಹೊತ್ತು ಮೂಡುವುದಕ್ಕಿಂತಂದರೆ ಸೂರ್ಯ ಉದಯ ಆಗುವುದರ ಒಳಗಾಗಿ ನೀವು ಹೊರಟು ಹೋಗಿರಿ. 11, ದಾವೀದನು ತನ್ನ ಜನರೊಡನೆ ಬೆಳಿಗ್ಗೆ ಎದ್ದು ಹಿಂದಿರುಗಿ ಫಿಲಿಷ್ಟಿಯರ ದೇಶಕ್ಕೆ ಹೊರಟು ಫಿಲಿಷ್ಟಿಯರು ಇಸ್ರಾಯೇಲಿಗೆ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹೇಳಿದಾಗ ಅವನು ಏನ್ ಮಾಡ್ತಾನೆ, ದಾವೀದನು ತನ್ನ ಜನರನ್ನ ಕರ್ಕೊಂಡು ಬೆಳಿಗ್ಗೆ ಎದ್ದು ಫಿಲಿಷ್ಟಿಯರ ದೇಶಕ್ಕೇ ಹೋದನು. ಫಿಲಿಷ್ಟಿಯರು ಇಸ್ರಾಯೇಲಿಗೆ ಹೋದರು. ನೋಡಿ, ಆ ವಿರೋಧಿಗಳ ದೇಶಕ್ಕೆ ಅಕೀಷ ಹೆದರಿ ಇವನನ್ನು ಕಳಿಸಿದ, ನನ್ನನ್ನು ಕೂಡ ಹಾಳು ಮಾಡ್ತಾರೆ ಈ ದಾವೀದನಿಂದಾಗಿ ಅಂತೇಳಿ ಹೇಳಿದ. ದಾವೀದ ಏನ್ ಮಾಡ್ದ, ಆಯ್ತಪ್ಪ ಅಂತೇಳಿ ತನ್ನ ಜನರನ್ನ ಕರ್ಕೊಂಡು ಆ ವಿರೋಧಿಗಳ ದೇಶಕ್ಕೇ ಹೋದ, ಅವ್ರನ್ನ ಸದೆ ಬಡಿಬೇಕು ಅಂತೇಳಿ. ಆಗ ಏನ್ ಮಾಡಿದ್ರು, ಆ ಫಿಲಿಷ್ಟಿಯರು ಅಲ್ಲಿಂದ ಇಸ್ರೇಲಿಗೆ ಆ ಊರನ್ನ ಬಿಟ್ಟು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಆದುಕೊಂಡವರಿಗೆ ಯಾರು ವಿರೋಧಿಗಳಾಗಿ ಬರ್ತಾರೋ ಅವರನ್ನೇ ದೇವರು ಅವರಿಗೆ ಶಕ್ತಿ ಸಾಮರ್ಥ್ಯ ಎಲ್ಲವನ್ನ ಕೊಟ್ಟು ಅವರು ಹಿಂದಿರುಗಿ ಓಡುವ ಹಾಗೆ ದೇವರೇ ಮಾಡ್ತಾರೆ. ನೋಡಿ, ಅಕೀಷ ಅರಸ ಹೆದರಿಬಿಟ್ಟ, ಕಳಿಸಿದ, ಇವರು ಹೊರಟರು. ಆದ್ರೆ ಇವರು ಏನ್ ಮಾಡಿದ್ರು, ದಾವೀದ ತನ್ನ ಜನರನ್ನ ಕರ್ಕೊಂಡು ಅವರ ದೇಶಕ್ಕೆ ಅವ್ರ ಹತ್ರನೇ ಹೋದ, ಫಿಲಿಷ್ಟಿಯರ ಕೈಗೆ. ಅವರು ಅಲ್ಲಿಂದ ಹೊರಟು ಹೋದರು. ಆಗ ದಾವೀದನ ಸಂಗಡ ಜನರ ಸಂಗಡ ಯಾರಿದ್ರು, ದೇವರಿದ್ರು. ಹಾಗೆ ಅರ್ಥ, ದೇವರಿಂದ ಆಯ್ಕೆಗೊಂಡವರನ್ನ ದೇವರು ನಡೆಸುವಾಗ ಅವರಿಗೆ ಇತರ ವಿರೋಧಿಗಳು ಬರುವುದಾದರೆ ದೇವರೇ ಅವರೊಂದಿಗೆ ಯುದ್ಧ ಮಾಡ್ತಾರೆ, ದೇವರೇ ಅವರನ್ನ ಕಳಿಸಿ ಬಿಡ್ತಾರೆ ಅಂತ ಇದರ ಅರ್ಥ. ಇದು ನನ್ನ ಜೀವಿತದಲ್ಲಿ ಕೂಡ ಒಂದ್ಸಲ, ನಾನು ಬಹಳ ಸಲ ಹೇಳಿದ್ದೇನೆ, ನನ್ನ ಗನ್ನು ತಗೊಂಡು ಕೊಲೆ ಮಾಡಕ್ಕೆ ಬಂದ
ಬಂದಾಗ ಒಂದೇ ದಾರಿಯಲ್ಲಿ ನಾನು ಹೋಗಿದ್ದೇನೆ, ಅವನು ಬಂದಿದ್ದಾನೆ, ಬರೀ ಒಂದು 5 ನಿಮಿಷ ಅವನಿಗೆ ನಾನು ಕಾಣಲಿಲ್ಲ, ನನಗೆ ಅವನು ಕಾಣಲಿಲ್ಲ, ಇನ್ನೆಲ್ಲ ನನ್ನ ಕೊಲೆ ಮಾಡಿ ಹೊಳೆಗೆ ಹಾಕೋದು, ಪಾರ್ಸಲ್ ಮಾಡೋದು, ಏನೆಲ್ಲ ಪ್ಲಾನ್ ಮಾಡಿದ್ರು, ಜೊತೆಲೆ ಮಾಯ ಮಂತ್ರ ಮಾಡಿಸಿದ್ರು. ಅದರಲ್ಲಿ ಕಡೆಗೆ ಇನ್ನೊಂದು ಮನುಷ್ಯ ಬಹಳ ತೊಂದರೆ ಮಾಡಿದ. ಎಲ್ಲ ಅದರಲ್ಲಿ ಸ್ವಲ್ಪ ಜನ ಊರು ಬಿಟ್ಟೆ ಹೋದರು, ಅಂದರೆ ಭೂಲೋಕದಿಂದಲೇ ತೊಲಗಿದಿರೋರು. ಆಮೇಲೆ ಬಹಳ ಜನರು ಎಲ್ರಿಗೂ ಶಿಕ್ಷೆ ಬಂತು. ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಕೀರ್ತನೆ 112 ಪ್ರಕಾರ ಇವತ್ತು ಕೂಡ ಕಾರ್ಯಗಳು ನಡೆಯುತ್ತಲೇ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಕರೆದ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಯಾವುದೇ ಕಾರಣಕ್ಕೂ ಕಷ್ಟ ಸಂಕಟ ದುಃಖ ಬಂದರೂ ಸೌಲನಾಗಿ ನಾವು ಹಿಂದಿರುಗಿ ಹೋಗಬಾರದು, ದೇವರಲ್ಲೇ ಮುನ್ನಡಿಬೇಕು. ಒಂದು ವೇಳೆ ಹಿಂದಿರುಗಿ ಹೋದರೆ ಸೌಲನಿಗೆ ಯಾವ ರೀತಿ ಫಿಲಿಷ್ಟಿಯರು ವಿರೋಧಿಗಳಾಗಿ ಬಂದರೋ, ನಾನಾ ರೀತಿಯಲ್ಲಿ ಕಷ್ಟ ಸಂಕಟ ದುಃಖ ಬಂತೋ, ಅದೇ ರೀತಿ ನಮಗೆ ಕೂಡ ಬರುವಂಥದ್ದು. ಅದೇ ಇವತ್ತು ದೇವರಿಂದ ಒಂದು ಅದ್ಭುತ ಕಾರ್ಯಗಳು, ದೇವರಿಂದ ಒಂದು ಉಪಕಾರವನ್ನು ಪಡೆದುಕೊಂಡು ಹಿಂದಿರುಗಿ ಹೋದಾಗ ನಾನಾ ರೀತಿ ಕಾಯಿಲೆಗಳು, ಕಷ್ಟಗಳು, ಸಂಕಟಗಳು, ದುಃಖಗಳು, ಕೆಟ್ಟವರ ವಿಚಾರ, ಕುಡಿಯೋದು, ಅದು ಇದು ವ್ಯಭಿಚಾರ ಪ್ರಾರಂಭವಾಗುವುದು ಇದುವೇ ಆಗಿದೆ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಇದನ್ನು ಕೇಳಿ ಅಥವಾ ಓದಿ ಅರ್ಥ ಮಾಡಿಕೊಂಡು ನಿಮ್ಮಲ್ಲೇ ಭರವಸೆ ಇಟ್ಟು ಜೀವಿಸುವಾಗಿ ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಎಲ್ಲರಿಗೂ ನಿಮ್ಮ ಸತ್ಯ ಈ ಒಂದು ವಾಕ್ಯವನ್ನು ಸಾರುವಂತೆಯೂ ನಿಮ್ಮಿಂದ ಆಶೀರ್ವಾದ ಹೊಂದಿ ಸಾಕ್ಷಿಗಳನ್ನಾಗಿ ಮಾರ್ಪಡುವಂತೆಯೂ ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು